ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜಣ್ಣಗೆ ಗುಬಿ ಶ್ರೀನಿವಾಸ್ ಕೌಂಟರ್ ಕೊಟ್ಟಿದ್ದಾರೆ. ಹನಿ ಹುಡುಕೊಂಡು ಹೋದ್ರೆ ಟ್ರ್ಯಾಪ್ ಆಗ್ತಾರೆ ಅಂತ ಹೇಳಿದ್ದಾರೆ ಶಾಸಕ. ನಾನು ಸುಮ್ಮನೆ ಇದ್ರೆ ಯಾರು ಬಂದು ಟ್ರ್ಯಾಪ್ ಮಾಡ್ತಾರೆ? ಸಿಎಂ ಗೃಹ ಸಚಿವರ ಜೊತೆ ಮಾತಾಡಿ ದೂರು ಕೊಡ್ಬೋದಿತ್ತು. ಹನಿ ಟ್ರ್ಯಾಪ್ ತನಿಖೆ ಆಗಿ ಉಪ್ಪು ತಿಂದವರು ನೀರು ಕುಡಿದು ನನ್ನನ್ನ ಟ್ರ್ಯಾಪ್ ಮಾಡೋಕ್ಕಾಗುತ್ತಾ ಅಂತ ರಾಜಣ್ಣಗೆ ತಿರುಗೇಟು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಹೇಳಿಕೆ ಬಿಜೆಪಿ ಶಾಸಕ ಮುನಿರತ್ನಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುನಿರತ್ನ ತಲೆ ಕೆಟ್ಟು ಡಿಕೆಶಿ ಹೆಸರು ಹೇಳ್ತಾರೆ. ಮುನಿರತ್ನ ಎಷ್ಟು ದಿನ ಜೈಲಿಗೆ ಹೋಗಿ ಬಂದ್ರು ಎಲ್ಲ ಗೊತ್ತಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಗುಬಿ ಶ್ರೀನಿವಾಸ್. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಗುಬಿ ಶ್ರೀನಿವಾಸ್ ಕೊಟ್ಟಂತ ಕೌಂಟರ್ ಇದು. ಸಿಎಂ ಗೃಹ ಸಚಿವರ ಜೊತೆ ಮಾತಾಡಿ ದೂರು ಕೊಡಬಹುದಿತ್ತು. ಹನಿ ಟ್ರ್ಯಾಪ್ ತನಿಖೆ ಆಗಲಿ, ಉಪ್ಪು ತಿಂದವ್ರು ನೀರು ಕುಡಿಲಿ ಅಂತ ಹೇಳಿದ್ದಾರೆ. ಹನಿ ಹುಡುಕೊಂಡು ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ. ಅದು ಏನೋ ಗೊತ್ತಿಲ್ಲ. ನಾನು ಸುಮ್ಮನೆ ಇದ್ರ ಅಂತಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ? ಒಟ್ಟಿನಾಗ ಟ್ರಾಪ್ ಆಗ್ತೀವಿ ಅಂತ ಅಂದರೆ ಹನಿ ಹುಡುಕೊಳ್ಳೋದಾಗ ನಾವು ಟ್ರಾಪ್ ಆಗ್ತೀವಿ. ಮತ್ತು ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ, ಕೇಸ್ ಹಾಕಲಿ, ಅವಾಗ ಎಂಕ್ವೈರಿ ಆಗುತ್ತೆ, ಕಂಪ್ಲೇಂಟ್ ಕೊಡಬೇಕು. ಹಂಗೆ ಪೂರ ಮಾಹಿತಿ ಐತೆ ಅವ್ರಿಗೆ ಕೊಡಲಿ. ಕಂಪ್ಲೇಂಟ್ ತಿಂತಾರೆ ಅವರೇ 40-50 ಜನ ಐತೆ ಅಂತಂದ್ರೆ ಪೂರ ಮಾಹಿತಿ ಐತೆ, ಅದನ್ನು ಕೊಡ್ಬೋದಲ್ಲ. ಕಂಪ್ಲೇಂಟ್ ಕೊಟ್ಟರು ಮುಗಿದೋಯ್ತು, ಎಂಕ್ವೈರಿ ಆಗುತ್ತೆ. ಮುನಿರತ್ನ ತಲೆಕೆಟ್ಟೈತೆ ಹೇಳ್ತಾರೆ ಬಿಡಿ. ಅವನ ಮೇಲೆ ಕೇಸ್ ಆಗಿವೆ, ನಿಮಗೂ ಎಲ್ಲ ಗೊತ್ತಲ್ಲ. ಎಷ್ಟು ಹೆಣ್ಮಕ್ಳು ಕೇಸ್ ಕೊಟ್ಟವ್ರೆ, ಏನೇನು ಆಗಿದೆ, ಎಷ್ಟು ದಿನ ಜೈಲಾಗಿ ಇದ್ದು ಬಂದಿದ್ರು. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ಆ ಥರ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಇವ್ರಿಗೆ ಯಾರು CM ಆಗ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಅದು ನಮ್ಮ ಪಕ್ಷದ ಹೈಕಮಾಂಡು ಡಿಸೈಡ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನ ಇವೆಲ್ಲ ಮಾಡಿಬಿಟ್ಟು CM ಆಗೋಕ್ಕಾಗುತ್ತಾ? ಇವ್ರಿಗೆ ವರ್ಚಸ್ಸು ಹೋಗಲ್ವಾ? ಇವೆಲ್ಲ ಸುಮ್ಮನೆ ಹೇಳೋಕ್ಕೆ ಯಾವುದೋ ಒಬ್ಬ ವ್ಯಕ್ತಿತ್ವ ಹರಣ ಮಾಡೋಕ್ಕೋಸ್ಕರ ಮಾಡ್ತಕ್ಕಂಥ ಅಪಾದನೆಗಳು ಬಿಟ್ಟರೆ ಇದ್ರಾಗ ಯಾವುದೂ ಸತ್ಯ ಇಲ್ಲ. ಯಾಕೆ ನಾನು ಹೋದ್ರಲ್ವೇನ್ರಿ ಹನಿ ಟ್ರ್ಯಾಪ್ಗೆ? ಹೆಂಗಾಗತ್ತೆ ರೀ? ಹೆಂಗಾಗುತ್ತಪ್ಪ ನನಗೆ? ಈಗ ನಾನು ಯಾವುದನ್ನ ಹೆಣ್ಮಗು ಮಾತಾಡಿಸಿ ಬತ್ತೀಯಾ ಕರೆದ್ರೆ, ಇಲ್ಲ ಅಲ್ಲಿಗೆ ಬಾ ಅಂದರೆ ಇಲ್ಲಿಗೆ ಬಾ ಅಂತಂದರೆ ನಾನು ಹನಿ ಟ್ರ್ಯಾಪ್ ಮಾಡ್ತಾರೆ ಅಲ್ವಾ ಸರ್? ಪಕ್ಷದ ಒಂದು ಭಾಗವಾಗಿ, ಪಕ್ಷದ ಒಬ್ಬ ಶಾಸಕನಾಗಿ ಅದನ್ನು ಪಕ್ಷದ ಚೌಕಟ್ಟಿನಲ್ಲೇ ಚರ್ಚೆ ಮಾಡ್ಬೇಕು. ಈ ಥರದ ವಿಚಾರಗಳನ್ನೆಲ್ಲನ ಇದು ಆದಿರಂಪ ಬೀದಿರಂಪ ಮಾಡಿದರೆ ನಮ್ಮ ಪಕ್ಷದ ಇಮೇಜ್ ಕಡಿಮೆ ಆಗುತ್ತೆ. ಬಿಟ್ಟರೆ ನಾವಿನ್ನೇನೂ ಇದರಿಂದ ಸಾಧನೆ ಮಾಡ್ದಂಗೆ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.